ಎನುಬೂಸ್. ಇದು ಗ್ರೀಕ್ ಭಾಷೆಯ ಒಂದು ಪದ, ಒಂದು ವಾಕ್ಯ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ವಿಲ್ ಸೇ ರಿಜಾಯ್ಸ್. ಈ ಮಾತನ್ನ ಹೇಳುವವರು ಸಂತ ಪೌಲರು. ಅದು ಎಲ್ಲಿ ಹೇಳುವುದು? ಸೆರೆಮನೆಯಲ್ಲಿ ಇದ್ದುಕೊಂಡು ಹೇಳುವಂತ ಮಾತು. ಹರ್ಷಿಸಿರಿ, ಆನಂದಿಸಿರಿ, ಮತ್ತೆ ಒತ್ತಿ ಹೇಳುತ್ತೇನೆ, ಹರ್ಷಿಸಿರಿ, ಆನಂದಿಸಿರಿ, ಅದು ದೇವರ ಜೊತೆಯಲ್ಲಿದ್ದಾಗ ಮಾತ್ರ ಎಂಬುದಾಗಿ ಸೆರೆಮನೆಯಲ್ಲಿ ನಿಂತುಕೊಂಡು ಹೇಳುತ್ತಾನೆ. ಇದರ ಮೊದಲನೇ ವಾಚನ ಕೂಡ ಬಹಳ ಕ್ರೂರವಾಗಿತ್ತು. ಮೊದಲನೇ ಸಾಲು ಪೌಲ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಕಲ್ಲನ್ನು ಹಿಡಿದುಕೊಂಡು ಜನ ಅವರನ್ನು ಸಾಯಿಸಬೇಕೆಂದು ಯೆಹೂದ್ಯರ ಒಂದು ಗುಂಪು ಬರುತ್ತದೆ. ಕಲ್ಲನ್ನು ಹಿಡಿದುಕೊಂಡು ಅವನಿಗೆ ಹೊಡೆದಾಗ ಸತ್ತು ಹೋಗಿದ್ದಾನೆ ಎಂಬುದಾಗಿ ಅವನನ್ನು ಬಿಟ್ಟು ಯೆಹೂದ್ಯರು ಹೋಗುತ್ತಾರೆ. ಆದರೂ ಭಯ ಪಡಲಿಲ್ಲ, ಹೆದರಲಿಲ್ಲ. ಯಾಕೆಂದ್ರೆ ಈ ದೇವಾಲಯವನ್ನು ನೋಡುವಾಗ ಪ್ರಿಯರೇ ಎಷ್ಟು ಚಂದ, ಅಂದ ಚಂದ, ನೋಡುವಾಗ ಆಕರ್ಷಣೆ ಆಗುತ್ತದೆ. ಮೈಕ್ ಸೆಟ್ಗಳಾಗಿರ್ಬಹುದು, ಯಾಜಕರ ಉಡುಪುಗಳಾಗಿರಬಹುದು, ಇಲ್ಲಿರುವಂತಹ ಕ್ಯಾಂಡಲ್ ಸ್ಟ್ಯಾಂಡ್ಗಳಾಗಿರಬಹುದು, ನಿಮ್ಮ ಬಟ್ಟೆಗಳನ್ನು ನೋಡುವಾಗಲೂ ಕೂಡ ಎಲ್ಲವೂ ಕೂಡ ಆಕರ್ಷಣೆಯಾಗುತ್ತದೆ. ಆದ್ರೆ ನಿಮ್ಮಲ್ಲಿ ಕೇಳುವಾಗ ಈ ದೇವಾಲಯದಲ್ಲಿ ಎಲ್ಲವೂ ನೋಡುವುದಕ್ಕೆ ಚೆನ್ನಾಗಿದೆ, ಆದ್ರೆ ಒಂದು ಮಾತ್ರ ನೋಡುವುದಕ್ಕೆ ಬಹಳ ಕಷ್ಟಕರವಾಗುತ್ತದೆ. ಅದು ಮಧ್ಯದಲ್ಲಿದೆ ಬಾಡಿ ಹೋದಂತ ಮುಖಗಳು, ರಕ್ತ ಸುರಿಯುವಂತಹ ಆ ರಕ್ತದ ಕಲೆಗಳು, ಮುಳ್ಳಿನ ಕಿರೀಟಗಳು. ಇದನ್ನು ನೋಡಿದಾಗ ಇದೇ ಯೇಸು ಕ್ರಿಸ್ತನು ಪೌಲನಿಗೆ ಸೌಲನೇ ಸೌಲನೇ ನನ್ನನ್ನೇಕೆ ಹಿಂಸಿಸುತ್ತಿದ್ದೀಯಾ ಎಂಬುದಾಗಿ ಸೌಲನನ್ನು ದೇವರು ಕರೆದರು. ಪ್ರಪ್ರಥಮವಾಗಿ ಯೇಸುವಿನ ವಾಣಿಯನ್ನು ಕೇಳಿದಾಗ ಆತನಿಗೆ ಇದುವರೆಗೂ ಕೇಳದಂತಹ ವಾಣಿ, ಇದುವರೆಗೂ ಕೇಳದಂತಹ ಕರೆ ಅವನ ಹೃದಯ ಮುಟ್ಟಿತು. ಇದು ಒಂದು ಸ್ಪೆಷಲ್ ಕಾಲ್. ಅನೇಕ ಕಥೆಗಳನ್ನು ಓದಿದ್ದೀರಾ ಪ್ರಿಯರೇ, ಚಲನಚಿತ್ರಗಳಲ್ಲೂ ಕೂಡ ನೋಡಿದ್ದೀರಾ. ಕೆಲವರು ನೋವಾದವರು ಕೂಡ ನನ್ನ ಜೀವನವು ಕೂಡ ಒಂದು ಚಲನಚಿತ್ರಕ್ಕಿಂತಲೂ ಮಿಗಿಲಾಗಿದೆ. ಹುಟ್ಟುವಾಗ ತಂದೆ ತಾಯಿಯನ್ನು ಕಳೆದುಕೊಂಡಿರುತ್ತಾರೆ. ಇನ್ನ ಅನೇಕರಿಗೆ ಮಧ್ಯದಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡಿರುತ್ತಾರೆ. ಮದುವೆನೇ ಆಗಿರೋದಿಲ್ಲ, ಮಕ್ಕಳು ಹಾಗೆ ಸಾವನ್ನಪ್ಪಿರುತ್ತಾರೆ. ಇನ್ನೊಂದು ನರಳಿ ಸಾವು ಕೂಡ ಅಂತ್ಯಕಾಲದಲ್ಲಿ ಬಂದಾಗ ನೋವಿನಗೆ ಅನೇಕರು ಹೇಳುವಂತ ಮಾತು, ನನ್ನ ಕತೆ ನಂತರ ಯಾರು ಕಷ್ಟಪಡಬಾರ್ದು, ಯಾರಿಗೂ ನೋಡಬಾರ್ದು, ನಾನು ಬೇಗ ಮಣ್ಣಾಗಬೇಕು ಎಂಬುದಾಗಿ ನಮ್ಮ ಕಥೆಗಳನ್ನ ನಾವು ಕೇಳಿದ್ದೇವೆ. ಆದರೆ ಸಂತರ ಕಥೆಗಳನ್ನ ಓದಿ ಅನೇಕ ಜನರಿಗೆ ಒಂದು ಪುಷ್ಟಿ ಬರುತ್ತದೆ, ಒಂದು ಶಕ್ತಿ ಬರುತ್ತದೆ. ಪಾಪಿಗಳಿಗೆ ಒಂದು ಮನ ಪರಿವರ್ತನೆ ಬರುತ್ತದೆ ಆ ಸಂತರ ಕಥೆಗಳನ್ನು ಓದುವಾಗ. ಅದಕ್ಕಿಂತಲೂ ಮಿಗಿಲಾಗಿ ಪ್ರಿಯರೇ, ದೈವ ಕರೆ, ದೇವರು ಕರೆದಾಗ ಯಾವ ರೀತಿಯಲ್ಲಿ ಒಬ್ಬೊಬ್ಬ ಮನುಷ್ಯನು ಒಂದು ವಿಚಿತ್ರವಾದ ಒಂದು ಸಂಗತಿಯಲ್ಲಿ ಇರುತ್ತಾನೆ. ಅಬ್ರಹಾಮ 100 ವರ್ಷ ಆದರೂ ಕೂಡ ಮಕ್ಕಳಿರಲಿಲ್ಲ. 100 ವರ್ಷದಲ್ಲಿ ದೇವರು ಆತನನ್ನ ಕರೆಯುತ್ತಾರೆ. 100 ವರ್ಷ. ಮೋಶೆ ಒಬ್ಬ ತೊದಲು ನುಡಿಯುವಂತ ವ್ಯಕ್ತಿ, ಸ್ಟ್ಯಾಮರ್, ತೊದಲು ಮಾತನಾಡುವುದಕ್ಕೆ ಬರಲ್ಲ. ದೇವರ ಆತನನ್ನ ಕರೆದು ಒಬ್ಬ ಉತ್ತಮನ ನಾಯಕನಾಗಿ ಮಾಡುತ್ತಾರೆ. ಹೋಶೇಯನ ಹೆಂಡತಿ, ವ್ಯಭಿಚಾರ ಮಾಡುವಂತ ಸ್ತ್ರೀ, ತನ್ನ ಹೆಂಡತಿಗೆ ಬೋಧನೆ ಮಾಡಬೇಕಾಗಿತ್ತು. ಆದ್ರೆ ದೇವರು ಹೋಶೇಯನನ್ನು ಕರೆದು ಹೋಗಿ ಮತ್ತೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿ ಹೋಶೇಯನನ್ನು ಆಯ್ಕೆ ಮಾಡುತ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು ದಾವೀದ ರಸ. ಮತ್ತು ಇಂದು ನಾನು ಹೇಳಿದ ಹಾಗೆ ಪೌಲನು ಕೂಡ ಒಬ್ಬ ಪಾಪಿಷ್ಠ ಆದನು. ಆದ್ರೆ ಈ ದೈವ ಕರೆ, ಒಬ್ಬ ಪ್ರತಿಯೊಬ್ಬನ ವ್ಯಕ್ತಿಯು ದೇವರು ಕರೆದಾಗ ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತದೆ, ಕಿವಿಗೊಡಲೇಬೇಕಾಗುತ್ತದೆ. ಆದ್ದರಿಂದ ಪೌಲನ ಇಂದು ಕಲ್ಲು ಹೊಡೆದಾಗ ತಾನು ಸತ್ತಿದ್ದೇನೆ ಎಂಬುದಾಗಿ ಇತರರು ತಿಳಿದರು, ಆತ ಸಾಯಲಿಲ್ಲ. ಆದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೋಧನೆ ಮಾಡುತ್ತಾನೆ. ಅದು ಬೋಧನೆ ಮಾಡುವಾಗಲೂ ಕೂಡ ಸೆರೆಮನೆಯಲ್ಲಿ ಹಾಕಿದಾಗ ರಿಜಾಯ್ಸ್ ಇನ್ ದ ಲಾರ್ಡ್, ಕೈರೇತೆ ಎನ್ಕುರಿಯ ಪಾಂತೋತೆ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಹೇಳುವಂತಹ ನುಡಿ. ಆ ನುಡಿದಾಗ ಸೆರೆಮನೆ ನಿಂತುಕೊಂಡು ಸುಮಾರು ಯೇಸು ಸ್ವಾಮಿ ಯಾವುದೇ ಪುಸ್ತಕವನ್ನ ಬರೆಯಲಿಲ್ಲ.
ಆದ್ರೆ ಯೇಸುವಿನ ವಾಣಿಯನ್ನ ಕೇಳಿ 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 ಬೋಧನೆ ಮಾಡಿ 13 ಪತ್ರಗಳನ್ನ ಬರೆದಿದ್ದಾನೆ. 13 ಪತ್ರಗಳನ್ನ ಕೂಡ ನಾವು ಪ್ರತಿದಿನ ದಿವ್ಯ ಬಲಿಪೂಜೆಯಲ್ಲಿ, ಅದರಲ್ಲಿ ಪಾಸ್ಕಾಪದಲ್ಲಿ ಆದಾಗ ನಾವು ಓದುತ್ತಿದ್ದೇವೆ. ಏಕೆಂದರೆ ಅದರಲ್ಲಿ ಒಂದು ಜೀವವಿದೆ, ಒಂದು ಶಕ್ತಿ ಇದೆ. ಆದ್ದರಿಂದ ಪ್ರಿಯರೇ, ಈ ಬಲಿಪೂಜೆಗೆ ಅನೇಕ ಜನರು ನಾವೆಲ್ಲರೂ ಕೂಡ ಬಂದಿದ್ದೀರಿ. ವಿಶೇಷವಾಗಿ ಕೆಲವರಿಗೆ ಸ್ಯಾಲರಿ ಆಗಿದೆ. ಮೊದಲನೇ ವಾರ ಮಂಗಳವಾರ ಇದು ಅದ್ಭುತಗಳ ತಾಣ. ಬೆಸಲಿಕ ಅಂದ್ರೆ ಅದ್ಭುತಗಳ ತಾಣ. ಅದರಲ್ಲಿ ಇನ್ನ ಅನೇಕ ಜನರು ಕೂಡ ಸಂತ ಅಂತೋಣಿಯವರನ್ನ ಹೆಚ್ಚಾಗಿ ಗೌರವಿಸುವುದು, ದೇವರ ಒಂದು ರೂಪಕ್ಕೆ ಕೊಟ್ಟಿರುತ್ತಾರೆ. ಆದ್ರೆ ಅವರು ದೇವರಲ್ಲ, ಆದ್ರೆ ಒಬ್ಬ ಮಹಾಪುರುಷ. ಅದು ಯಾವ ರೀತಿಯಲ್ಲಿ? ಪವಾಡಗಳಲ್ಲಿ ಅತಿ ದೊಡ್ಡ ಪವಾಡ ಮಾಡಿದಂತ ವ್ಯಕ್ತಿ. ಆದ್ದರಿಂದ ಮಹಾಸಂತ ಅಂತೋಣಿ ಎಂಬುದಾಗಿ ಕರೆಯುತ್ತೇವೆ ಅವರನ್ನ. ಮಹಾಸಂತೋಣಿ, ಮಹಾ ಎಂಬುದಾಗಿ ಒಂದು ದೊಡ್ಡ ಅದ್ಭುತಗಳನ್ನು ಮಾಡುವವರು. ಬೆಸಲಿಕೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಅದ್ಭುತಗಳ ತಾಣ. ಅಂದ್ರೆ ಅದ್ಭುತಗಳು, ಪವಾಡಗಳು ಹೆಚ್ಚಾಗಿ ನಡೆಯುತ್ತದೆ. ಪ್ರಿಯರೇ, ನಾನು ಕಳೆದ ವರ್ಷ ಒಂದು ಮನೆಗೆ ಡ್ರೆಸ್ಸಿಂಗ್ ಹೋಗ್ಬೇಕಾದ್ರೆ ಒಂದು ದೊಡ್ಡದಾದಂತ ಮನೆ ನೋಡುವುದಕ್ಕೆ ಬಹಳ ಚೆನ್ನಾಗಿತ್ತು. ಒಂದೊಂದು ಟೈಲ್ಸ್ ಗಳನ್ನು ನೋಡುವಾಗ ಆಕರ್ಷಣೆ ಮಾಡುತ್ತಿತ್ತು. ಆ ಲೈಟ್ಗಳಾಗಿರ್ಬೋದು, ಫ್ಯಾನ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು. 4 ಟಾಯ್ಲೆಟ್ಗಳಿತ್ತು ಆ ಮನೆಯಲ್ಲಿ. ಒಂದೊಂದು ಕ್ಯಾಬಿನ್ ಕೂಡ ಮಾಡಿ, ನನ್ನ ದೊಡ್ಡದಾದಂತ ಒಂದು ತೀರ್ಥ ಬಾಟಲ್ ಇತ್ತು, ಕೈಯಲ್ಲಿ ಹಿಡಿಯಲಾದಂತ ತೀರ್ಥ ಹಾಕಿ ನೀರು ಕೂಡ ಖಾಲಿಯಾಗಿತ್ತು. ತೀರ್ಥ ಹಾಕಿ ಬಂದಾಗ ಒಂದು ಪ್ರೇಯರ್ ಮಾಡಿದಾಗ ನಾನು ಎಷ್ಟು ತೀರ್ಥ ಹಾಕಿದ್ದೀನೋ ಅಷ್ಟು ಒಬ್ಬ ತಾಯಿ ಆ ದೊಡ್ಡದಾದ ಬಂಗಲಿಗೆ ಒಬ್ಬಳೇ ಇದ್ದಾಳೆ. ಎಷ್ಟು ತೀರ್ಥ ಹಾಕಿದ್ನೋ ಆ ತೀರ್ಥದಷ್ಟು ಕಣ್ಣೀರು ಹಾಕಿದಳು. ಹೇಗೆ ಹಾಕಿದಳು ಅಂದ್ರೆ ಬಿಕ್ಕಿ ಬಿಕ್ಕಿ ಅಳುವುದು. ಸಾಮಾನ್ಯ ಅಳುವಂದ್ರೆ ಆ ತರ ಅಳುವಲ್ಲ, ಬಿಕ್ಕಿ ಬಿಕ್ಕಿ ಅಳುವುದಂತೂ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ. ಆ ರೀತಿಯಾದಂತ ಅಳು. ನಾನು ಕೂಡ ಹಳ್ಳಿಯ ಕೊಟ್ಟು ನಾನು ಬಿಟ್ಟೆ. ನೋಡಿದಾಗ ಹತ್ತು ಕೊನೆಗೆ ಆ ಸಾಕ್ಸ್ ಕೂಡ ಒಂದೇ ಆಗ್ಬಿಡ್ತಾ ಹೋಯ್ತು. ಅಷ್ಟು ನೀರು ಬರ್ತಾನೇ ಇತ್ತು, ನೋವು. ಆಗ ನನಗೆ ಅರ್ಥವಾಯಿತು, ದೇಹಕ್ಕೆ ಕಾಯಿಲೆ ಬಂದ್ರೆ ವಾಸನೆ ಮಾಡಬಹುದು, ಆತ್ಮಕ್ಕೆ ಕಾಯಿಲೆ ಬಂದ್ರೆ ವಾಸನೆ ಮಾಡಕ್ಕಾಗೋದಿಲ್ಲ. ದೇಹಕ್ಕೆ ಕಾಯಿಲೆ ಬಂದ್ರೆ ವಾಸನೆ ಮಾಡಬಹುದು, ಗೊತ್ತಾಗುತ್ತೆ. ಈ ಗಾಯ ಆಗಿದೆ, ಡಾಕ್ಟರ್ ಹೇಳ್ತಾರೆ BP ಶುಗರ್ ಅಂತ ಹೇಳ್ಬೋದು. ಆದ್ರೆ ಪ್ರಿಯರೇ, ಆತ್ಮಕ್ಕೆ ಕಾಯಿಲೆ ಬಂದ್ರೆ, ಆಕೆಗೆ ಹಣ ಇದೆ, ಸಂಪತ್ತಿದೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ, ಆದ್ರೆ ಸಮಾಧಾನ ಇಲ್ಲ. ಒಂದೊಂದು ಮನೆ ಕೂಡ ಒಂದೊಂದು ಕ್ಯಾಬಿನ್ ಕೂಡ ಮಾಡ್ಕೊಂಡಿದ್ದಾರೆ. ಆಗ ಅರ್ಥವಾಯ್ತು, ಹಣದಿಂದ ಎಲ್ಲವನ್ನ ನಾವು ಖರೀದಿ ಮಾಡುವುದಕ್ಕೆ ಅಸಾಧ್ಯ. ಆದ್ದರಿಂದ ಇದನ್ನ ಶುಭ ಸಂದೇಶ ಕೊಡುತ್ತೆ, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ. ಈ ಬಲಿಪೂಜೆಯಲ್ಲಿ ಕೈ ಇಟ್ಟು ಇಬ್ಬರು ನಮಸ್ಕಾರ ಮಾಡೋಣ. ಪರಸ್ಪರ ಶಾಂತಿ ಎಂಬುದಾಗಿ ಒಬ್ಬರಿಗೊಬ್ಬರು ನಾವು ಹೇಳ್ಕೊಡ್ತೀವಿ. ಆದ್ರೆ ನಮಗೆ ಶಾಂತಿ ಇರಲಿಲ್ಲ, ಬೇರೆಯವರಿಗೆ ಹೇಗೆ ಶಾಂತಿ ಕೊಡಲು ಸಾಧ್ಯ? ಖಂಡಿತ ಪ್ರಿಯರೇ, ಬಹಳ ಕಷ್ಟ. ಒಬ್ಬ ಮನುಷ್ಯ ಒಂದು 70 ರಿಂದ 80 ವರ್ಷ ಬದುಕಿದ್ರೆ ಸುಮಾರು 20 ರಿಂದ 24 ವರ್ಷ ಸೋಮಾರಿತನಕ್ಕೋಸ್ಕರ ಕಾಲಹರಣ ಮಾಡ್ತಾನಂತೆ. ಒಬ್ಬ ಮನುಷ್ಯ 20 ರಿಂದ 24 ವರ್ಷ ಸೋಮಾರಿತನಕ್ಕೋಸ್ಕರ ಕಾಲಹರಣ ಮಾಡ್ತಾನಂತೆ. ಆದ್ರೆ ಯೇಸು 3 ವರ್ಷಗಳಲ್ಲಿ ಇಡೀ ಪ್ರಪಂಚವನ್ನು ಆಕರ್ಷಣೆ ಮಾಡಿದ್ರು. ಅವಮಾನದ ಸಂಕೇತ ಆಗಿತ್ತು ಶಿಲುಬೆ. ಅವಮಾನ. ಗ್ರೀಕ್ ಮತ್ತು ಹೀಬ್ರೂ ಭಾಷೆ ಮಾತನಾಡುವಂತ ವ್ಯಕ್ತಿಗಳು ಇದನ್ನ ಕುಚೇಷ್ಟೆ ಎಂಬುದಾಗಿ ಕರೆಯುತ್ತಾರೆ, ಅವಮಾನದ ಸಂಕೇತ ಎಂಬುದಾಗಿ ಹೇಳುತ್ತಾರೆ. ಆದ್ರೆ ಇಂದು ನಾವು ಒಂದು ಜಯದ ಸಂಕೇತ, ಒಂದು ಜಯವನ್ನು ಕೊಡುವಂತ ಸಂಕೇತ. ಆದ್ದರಿಂದ ಅನೇಕರು ನೋಡುವಾಗ ಚಪ್ಪಸರನ್ನು ಹಾಕಿಕೊಂಡು ನಾವು ಅದಕ್ಕೆ ಆದಂತ ಒಂದು ಗೌರವವನ್ನು ಕೊಡುತ್ತಾ, ಅದು ಶಿಲುಬೆ ಗುರುತನ್ನು ಹಾಕೋದ್ರ ಮೂಲಕ ನಾವು ದೇವರಿಗೆ ಒಂದು ಗೌರವವನ್ನು ಸಲ್ಲಿಸುತ್ತದೆ. ಇದು ಬೂಟಾಟಿಕೆಯಾಗಿ ಆಗಿರಬಾರದು. ಯಾಕಂದ್ರೆ ನಮ್ಮಲ್ಲಿ ಶಾಂತಿ ಇರಲಿಲ್ಲ ಅಂದ್ರೆ ಇತರರಿಗೆ ಶಾಂತಿ ಕೊಡಲು ಅಸಾಧ್ಯ. ಬರೀ ಕಾಟಾಚಾರಕ್ಕೆ ನಾವು ಈ ಕಡೆ ನಾವು ಕೋತಿ ಮಾಡ್ದಂಗೆ ಮಾಡಬೇಕಾಗುತ್ತೆ. ನಮಗೆ ಮೊದಲು ಶಾಂತಿ ಬೇಕಾಗಿರೋದ್ರೆ ಕಷ್ಟದಲ್ಲೂ ಕೂಡ ದೇವರನ್ನ ಬಿಡಬಾರದು. ಕಷ್ಟದಲ್ಲೂ ದುಃಖದಲ್ಲೂ ನಾವು ಮದುವೆಯಲ್ಲಿ ಪ್ರತಿಯೊಬ್ಬರು ಕೂಡ ಹೇಳುವಂತ ಮಾತು, ಕಷ್ಟದಲ್ಲೂ ದುಃಖದಲ್ಲೂ ಇರ್ತಾರೆ. ಹಣ ಇದ್ದಾಗ ಎಲ್ಲರೂ ಇರ್ತಾರೆ, ಆದರೆ ಕಷ್ಟ ಬಂದಾಗ ಪರಾಗಿಯಾಗಿ ಬರುವವರು ಅನೇಕರು ನಮ್ಮ ಮಧ್ಯೆಯಲ್ಲಿರಬಹುದು. ನಾವು ಕೂಡ ಹಾಗೆ ಇರ್ತೇವೆ. ಒಂದು ಮದುವೆ ಕೇಸಿನಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಒಂದು ನವ ದಂಪತಿ
ಅವರನ್ನು ಕರೆದುಕೊಂಡು ಬಂದಾಗ ನನ್ನಲ್ಲಿ ಹೇಳುವಂತ ಮಾತು, ಹೆಣ್ಣು ಮಗು ಹೇಳಿತು, ಮದುವೆಯಾಗಿ ಕೇವಲ 2 ವಾರ ಆಗಿರಲಿಲ್ಲ. ಆಕೆ ಬಂತು, ಫಾದರ್, ನೀವು ನಮಗೆ ಮದುವೆ ಸಂಸ್ಕಾರ ಕೊಡುವಾಗ ನಾನು ನನ್ನ ಗಂಡನಿಗೆ ಮಾತ್ರ ವಾಗ್ದಾನ ಮಾಡಿದ್ದೇನೆ, ದೇವರೊಂದಿಗೆ ಆತ್ಮೀಯ ಸಂಬಂಧದಿಂದ ಗುರುಗಳ ಮೂಲಕ, ಪ್ರಜೆಗಳ ಮೂಲಕ ಎಲ್ಲರೊಂದಿಗೆ ನಾನು ಪ್ರಮಾಣ ಮಾಡಿದೆ, ಕಷ್ಟದಲ್ಲೂ ದುಃಖದಲ್ಲೂ ನಾನು ಇರುತ್ತೇನೆ ಎಂಬುದಾಗಿ ಗಂಡನಿಗೆ ಮಾತ್ರ ಹೇಳಿದ್ದೇನೆ, ಗಂಡನ ತಾಯಿಗೆ ನಾನು ಹೇಳಿಲ್ಲ. ಇಲ್ಲಿ ಅನೇಕರು ಕೂಡ ಅವಿಭಕ್ತ ಕುಟುಂಬ ಇದೆ, ವಿಭಕ್ತಿ ಕುಟುಂಬ ಇದೆ. ಆದ್ರೆ ಅನೇಕ ಕುಟುಂಬಗಳು ಕೂಡ ತಂದೆ ತಾಯಿಗಳು ಒಟ್ಟಿಗೆ ಬದುಕ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಆಗ ಶಾಂತಿ ಅಂದಾಗ ಎಲ್ಲರೂ ಕೂಡ ತಂದೆ ಇದ್ದಾರೆ ಅಂದ್ಬಿಟ್ಟು ಒಂದು ಭಯಭಕ್ತಿ ಇತ್ತು. ಇಂದು ಒಂದೊಂದು ಕ್ಯಾಬಿತ್ರ ಒಂದೊಂದು ಮನೆಗಳನ್ನ ಮಾಡಿಕೊಂಡಾಗ ಶಾಂತಿ ಹೋಗಿ ಅಶಾಂತಿಗೆ ಕಾರಣವಾಗಿದೆ ಪ್ರಿಯರೇ. ಆಕೆ 2 ವಾರ ಆಗಿನ ಮದುವೆಯಾಗಿ, ಆದರೆ ತಾಯಿಯಲ್ಲಿ ಅಂದ್ರೆ ಗಂಡನ ತಾಯಿಯಲ್ಲಿ ಒಂದು ಸಂಬಂಧವನ್ನು ಕಳೆದುಕೊಂಡಿದ್ದಾಳೆ. ಬೇಡ ಎಂಬುದಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. 2030 ಕೇರಳದಲ್ಲಿ ಒಂದು ರಿಸರ್ಚ್ ಮಾಡಲಾಯಿತು. ಆ ರಿಸರ್ಚ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಬೇಡ ಎಂಬುದಕ್ಕೆ ಅನೇಕರು ಬರೆದುಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಬೇಡ ಅಂತ. ಗಂಡು ಮಕ್ಕಳಿಂದ ಎಷ್ಟು ಜನ ಇದ್ದಾರೆ ಗೊತ್ತಾ? ಗುರುಗಳಲ್ಲಿ ಕೇಳಿಕೊಳ್ಳುವುದು 2 ವಿಷಯ. ಒಂದು ಕೆಲಸ ಕೊಡಿ ಫಾದರ್, ಇಲ್ಲಾದ್ರೆ ಕೆಲಸ ಕೊಡಿ ಫಾದರ್, ಇಲ್ಲಂದ್ರೆ ನನ್ನ ಮಗ ಇದ್ದಾನೆ ಫಾದರ್, ಒಂದು ಹೆಣ್ಣು ನೋಡಿ ಫಾದರ್. ಎಷ್ಟು ಜನ ಬರ್ತಾರೆ. ಮೊದಲಾದ್ರೂ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಆ ಟೈಮ್ ಸಾಲು ಮಾಡ್ಬೋದು. ಇವತ್ತು ಸಾಲು ಮಾಡಕ್ಕೆ ಆಗದೆ ಇರೋದಂತ ಘಟನೆಗಳು ನಡೆಯುತ್ತಿದೆ ಪ್ರಿಯರೇ. ಮದುವೆ ಆದ್ರೂ ಕೂಡ ಇನ್ನು ಅನೇಕರಿಗೆ ಮಕ್ಕಳಿಲ್ಲ. ಕಾರಣ ಅವರದೇ ಆದಂತ ನೋವು, ಅವರೇ ಆದಂತ ಚಿಂತೆ ಓಡುತ್ತಿದ್ದಾರೆ. ಪ್ರಿಯರೇ, ನಮ್ಮ ಕಾಲುಗಳು ಎಂದೂ ಕೂಡ ಅಪ್ಪ ಅಮ್ಮನಿಗೆ ದೂರ ಇರಬಾರದು. ನಮ್ಮ ಕಾಲುಗಳು ಅಪ್ಪ ಅಮ್ಮನಿಗೆ, ಚರ್ಚಿಗೆ, ದೇವಾಲಯಕ್ಕೆ ನಮ್ಮ ಕಾಲುಗಳು ಯಾವಾಗಲೂ ಹತ್ತಿರ ಇರಬೇಕು. ನಮ್ಮ ಕೈಗಳು ಕೂಡ ಬೇರೆಯವರಿಗೆ ಒಡೆಯೋದಕ್ಕೆ ಮಾತ್ರ ಉಪಯೋಗಿಸುವುದಲ್ಲ. ಎಷ್ಟು ಕೊಡುತ್ತೀವೋ ದೇವರಿಗೂ ಹಾಗೂ ಬಡವರಿಗೂ, ಅದು ನಮ್ಮನ್ನು ಕಾಪಾಡುತ್ತದೆ. ತಮಿಳು ಭಾಷೆಯಲ್ಲಿ ಒಂದು ಒಳ್ಳೆ ವಾಕ್ಯ ಇದೆ, ದಾನಂ ಧರ್ಮಂ ತಲೆ ಕಾಂಕು ಎಂಬುದಾಗಿ. ಎಷ್ಟು ಗೌಪ್ಯವಾಗಿ ಕೊಡುತ್ತೇವೆಯೋ ಇಷ್ಟಿಷ್ಟು ದೇವರು ಕೇಳುವುದಿಲ್ಲ. ನಮ್ಮಲ್ಲಿ ಏನಿದೆ ಎಂಬುದಾಗಿ ನಾವು ಒಳ ಮನಸ್ಸಿನಿಂದ, ದೇವರಿಗೆ ಇದ್ದಿದ್ದು ಒಂದೇ ಒಂದು ಮಗ, ಬೇರೆ ಮಗನೇ ಇರಲಿಲ್ಲ ಸರ್ವೇಶ್ವರ ಸ್ವಾಮಿಗೆ. ಒಂದೇ ಒಂದು ಮಗ. ಅದು ಯಾವ ರೀತಿಯಲ್ಲಿ ಆ ಮಗ? ಪ್ರೀತಿಸುವಂತಹ ಮಗ. ಪ್ರತಿದಿನ ಸಂಜೆ ಆದ್ರೆ ಸಾಕು ಸರ್ವೇಶ್ವರ ಸ್ವಾಮಿ ಬರ್ತಾ ಇದ್ರು ತನ್ನ ಮಗನನ್ನ. ಒಂದು ದಿನ ಆದಾಮನೆ ಎಲ್ಲಿರುವೆ ಎಂದಾಗ ದೂರ ಹೋದ. ಆದ್ರೆ ಪ್ರತಿದಿನ ಸಂಜೆಗೆ ಸರ್ವೇಶ್ವರ ಸ್ವಾಮಿ ಸರಿಯಾಗಿ ತೋಟಕ್ಕೆ ಬಂದು ಪ್ರತಿದಿನ ನೋಡುವಾಗ ಒಂದು ದಿನ ಕಣ್ಮರೆಯಾದಾಗ, ಆದ್ರೆ ಆದಾಮ ಇವರು ದೂರ ಹೋದರು. ಈ ದೂರ ಹೋದಂತ ವ್ಯಕ್ತಿ ಮತ್ತೆ ಹತ್ತಿರಕ್ಕೆ ಬರಬೇಕೆಂಬುದೇ ಯೇಸುವಿನ ಒಂದು ಶಿಲುಬೆ ಅತಿ ಮುಖ್ಯವಾಗಿತ್ತು ಪ್ರಿಯರೇ. ಆದ್ದರಿಂದ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಪ್ರತಿ ದೇವಾಲಯದಲ್ಲಿ ಕೂಡ ಮಧ್ಯದಲ್ಲಿ ದೊಡ್ಡದಾದಂತ ಒಂದು ಶಿಲುಬೆ ಇದೆ. ಆದ್ದರಿಂದ ಪೌಲನು ಕೂಡ ಮೊದಲನೇ ವಾಚನದಲ್ಲಿ ಆ ನೋವು ಅವನಿಗಿತ್ತು. ನಾನು ಹಿಂಸೆ ಕೊಟ್ಟಿದ್ದೇನೆ, ನಾನು ಅವಮಾನ ಮಾಡಿದ್ದೇನೆ, ಆದ್ದರಿಂದ ನನಗೆ ಕಲ್ಲು ಎಡ್ಡು ಬಿದ್ದರೂ ಪರವಾಗಿಲ್ಲ ಎಂಬುದಾಗಿ ಬೋಧನೆ ಮಾಡಿದ್ದಾನೆ. ಆದ್ದರಿಂದ ಸತ್ಯವೇ ದೇವರು, ಪ್ರೀತಿಯೇ ದೇವರು ಎಂದು ಜನ ಊಟಕ್ಕಾಗಿ ಸಾಯ್ತಾ ಇಲ್ಲ, ಪ್ರೀತಿಗಾಗಿ ಸಾಯ್ತಾ ಇದ್ದಾರೆ. ಎಂದು ಪ್ರೀತಿಯಿಂದ ಅನೇಕ ಕುಟುಂಬಗಳು ಒಡೆದು ಹೋಗಿದೆ. ಆದ್ದರಿಂದ ನೀವು ಎಷ್ಟು ಪ್ರೀತಿ ಕೊಡ್ತೀರೋ, ಎಷ್ಟು ಸತ್ಯ ಹೇಳ್ತೀರೋ ಅಷ್ಟು ಚೆನ್ನಾಗಿರ್ತೇವೆ. ದಯವಿಟ್ಟು ಮನದಲ್ಲಿ ಇಟ್ಕೊಳ್ಳಿ. ಎಷ್ಟು ಸತ್ಯ ಹೇಳ್ತೀವೋ, ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ನಾವು ದೇವರನ್ನು, ಸಮಾಜದಲ್ಲೂ, ಕುಟುಂಬದಲ್ಲೂ ನೋಡುವುದಕ್ಕೆ ಆ ಕ್ಷಣದಲ್ಲಿ ಕೈಯಾಗಿರುತ್ತದೆ. ಆದರೆ ನಿಜವಾಗಲೂ ಪ್ರಿಯರೇ, ಒಂದು ನಮಗೆ ದೇವರಲ್ಲಿ ಒಂದು ಸಂತೋಷವನ್ನು ನಾವು ಅನುಭವಿಸಲು ಸಾಧ್ಯ. ಆದ್ದರಿಂದ ದಯಾಮಯ ದೇವರಲ್ಲಿ ಪ್ರಾರ್ಥಿಸೋಣ. ಈ ಅದ್ಭುತ ತಾಣಗಳಲ್ಲಿ ಸಂತ ಅಂತೋನಿಯವರು ಒಂದು ಚಿನ್ನದ ಪೆಟ್ಟಿಗೆಯಂತೆ ಬೈಬಲನ್ನು ಇಟ್ಟಿದ್ದರು. ನಾವು ಹೇಗೆ ಚಿನ್ನವನ್ನ ಇಟ್ಟಿದ್ದೇವೆಯೋ ಒಂದು ಕಪಾಟಿನಲ್ಲಿ, ಆ ರೀತಿಯಲ್ಲಿ ಮಹಾಸಂತ ಅಂತೋನಿಯವರು ಕೂಡ ಬೈಬಲ್ ಶ್ರೀಗ್ರಂಥದ ಚಿನ್ನದ ಗಣಿ ಎಂಬುದಾಗಿ ಸಂತ ಅಂತೋನಿಯವರನ್ನು ಕರೆಯುತ್ತಾರೆ. ಆದ್ದರಿಂದ ಹೆಚ್ಚು ಚೆನ್ನಾಗಿರಬೇಕಂದ್ರೆ ಬೈಬಲ್ ಶ್ರೀಗ್ರಂಥವನ್ನ ತೆರೆಯಬೇಕು. ಬೈಬಲ್ ಶ್ರೀಗ್ರಂಥವನ್ನು ತೆರೆದಾಗ ಮಾತ್ರ ಯೇಸುವನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯ. ಯೇಸುವನ್ನ ಅರಿತುಕೊಳ್ಳಲು ಸಾಧ್ಯವಿಲ್ಲದಿವರು ಬೈಬಲ್ ಶ್ರೀಗ್ರಂಥವನ್ನು ಅರಿತುಕೊಳ್ಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಮುಂಬರುವಂತ ದಿನಗಳು
ತಂದೆ ತಾಯಿಗಳಿಗೆ ಹತ್ತಿರವಾಗೋಣ. ನಾವು ಶಾಂತಿ ಎಂಬುದಾಗ ನಮ್ಮಲ್ಲಿರುವಂತಹ ಇತರರಿಗೆ ಹೋಗೋಣ. ನಮ್ಮ ಕಾಲುಗಳು ಎಂದೂ ಕೂಡ ಸಾರಾಯಿ ಅಂಗಡಿಗೆ, ಫಿಲಿಂ ಥಿಯೇಟರ್ಗಳಾಗಲಿ, ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಬಿಡುವುದಾಗಲಿ, ಪೊಲೀಸ್ ಸ್ಟೇಷನ್ಗಾಗಲಿ, ಅಪ್ಪನ ಅಮ್ಮನ ಆಸ್ತಿಯಲ್ಲಿ ಕದಿಯುವುದಕ್ಕೆ ನಾವು ಯಾವುದೇ ರೀತಿ ಕೋರ್ಟ್ ಕಚೇರಿಗಳಿಗೆ ನಾವು ಹೋಗೋದೇ. ನಮ್ಮ ಕಾಲುಗಳು ಯಾವಾಗಲೂ ದೇವಾಲಯಕ್ಕೂ, ಬಡವರ ಜೊತೆಗೂ ಮತ್ತು ನೆಂಟರಿಷ್ಟಗಳ ಒಂದು ಆತ್ಮೀಯ ಸಂಬಂಧಕ್ಕೂ ನಮ್ಮ ನಡೆ ನುಡಿಯು ಎಲ್ಲವೂ ಕೂಡ ಪ್ರಿಯವಾಗಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.